ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಫರೀದಾಬಾದ್ ಅಲ್ಫಲಾ ವಿವಿ ಇದೆಯಲ್ಲ, ಈ ವಿವಿಯ ಮೇಲೆ ಈಗ ತನಿಖಾ ಸಂಸ್ಥೆಗಳು ಕಣ್ಣನ್ನ ಇಟ್ಟಿದೆ. ಅಲ್ಫಲಾ ವಿವಿಗೆ ಈಗ ತನಿಖಾ ತಂಡ ಆಗಮಿಸಿದೆ ಅನ್ನುವಂತ ಮಾಹಿತಿ ಇದೆ. ವಿವಿಯ ವಿದ್ಯಾರ್ಥಿಗಳು, ಸಿಬ್ಬಂದಿ ಇವರೆಲ್ಲರನ್ನೂ ಕೂಡ ವಿಚಾರಣೆ ಮಾಡೋದಕ್ಕೆ ಈಗ ಆರಂಭಿಸಿದ್ದಾರೆ. ವಿವಿಯ ವಿದ್ಯಾರ್ಥಿಗಳು, ಸಿಬ್ಬಂದಿ ಇವರೆಲ್ಲರನ್ನೂ ಕೂಡ ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಫರೀದಾಬಾದ್ನಲ್ಲಿರುವಂತಹ ಅಲ್ಫಲಾ ಯೂನಿವರ್ಸಿಟಿ ಆ ವಿವಿಗೆ ಈಗ ತನಿಖಾ ತಂಡ ಆರಂಭಿಸಿದೆ. ತನಿಖಾ ತಂಡ ಆರಂಭಿಸಿ ಅಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದೆ. ಈಗಾಗಲೇ ಸಿಕ್ಕಾಕೊಂಡಿರುವಂತವರು ಇವರೆಲ್ಲರೂ ಕೂಡ ಇದೇ ಯೂನಿವರ್ಸಿಟಿಯಲ್ಲಿ ಇದ್ದಂಥವರು, ಡಾಕ್ಟರ್ ಆಗಿದ್ದಂಥವರು. ಇವರ ಜೊತೆಯಲ್ಲಿ ಯಾರಿಗೆಲ್ಲ ಒಡನಾಟ ಇತ್ತು, ಯಾರೆಲ್ಲ ಇವರ ಜೊತೆಯಲ್ಲಿದ್ರು, ಅದರ ಜೊತೆಯಲ್ಲಿ ಇಲ್ಲಿ ಅವರ ಬಿಹೇವಿಯರ್ ಹೇಗಿತ್ತು ಅಥವಾ ಅವರ ಆಕ್ಟಿವಿಟೀಸ್ ಹೇಗಿತ್ತು, ಎಲ್ಲಿದ್ರು, ಹೇಗಿದ್ರು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖಾ ಸಂಸ್ಥೆ ಒಂದಷ್ಟು ತನಿಖೆಯನ್ನ ನಡೆಸ್ತಾ ಇದೆ. ಅದರ ಜೊತೆಗೆ ಈ ವಿವಿ ಇದೆಯಲ್ಲ, ಈ ವಿವಿಯಲ್ಲಿ ಬೇರೆ ಏನಾದ್ರೂ ಆಕ್ಟಿವಿಟೀಸ್ ಹಾಗಾದ್ರೆ ನಡೀತಾ ಇತ್ತ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇರೋದ್ರಿಂದ ತನಿಖಾ ತಂಡ ಆಗಮಿಸಿ ಈಗ ತನಿಖೆಯನ್ನ ನಡೆಸ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜಿತ್. ಈಗ ಈ ಅಲ್ಫಲಾ ಯೂನಿವರ್ಸಿಟಿ ಇದೆಯಲ್ಲ, ಇದ್ರ ಮೇಲೆ ಸಾಕಷ್ಟು ಕಣ್ಣಿದೆ. ಇಲ್ಲಿ ಅಂತ ಆಕ್ಟಿವಿಟೀಸ್ ನಡೀತಾ ಇತ್ತ, ಅಂತ ಆಕ್ಟಿವಿಟೀಸ್ಗೆ ಇದು ತಾಣ ಆಗಿತ್ತ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ತನಿಖಾ ಸಂಸ್ಥೆ ಆಗಮಿಸಿದೆ ಅನ್ನುವಂತಹ ಡೀಟೇಲ್ಸ್ ಇದೆ. ಮಾಹಿತಿಯನ್ನು ಕೊಡೋದಾದ್ರೆ ರಂಜಿತ್. ಖಂಡಿತ ಅಶ್ವಿನಿ, ಈ ಕ್ಷಣಕ್ಕೆ ಈ ಹೊತ್ತಿಗೆ ಅಲ್ಫಲಾ ಯೂನಿವರ್ಸಿಟಿಯ ಒಳಗಡೆ ತನಿಖಾ ತಂಡವೂ ಕೂಡ ಬಂದಿದೆ. ನಿನ್ನೆ ಇಬ್ಬರನ್ನ ಬಂಧನ ಮಾಡಿದ್ರು. ಟೋಟಲ್ ಈವರೆಗೂ ಕೂಡ ತಜ್ಮುಲ್ ಮಲ್ಲಿಕ್ ಸೇರಿದಂತೆ ಕಾಶ್ಮೀರದ ಒಬ್ಬ ಡಾಕ್ಟರ್, ಶ್ರೀನಗರದ HSSM ಆಸ್ಪತ್ರೆಯ ಡಾಕ್ಟರ್ ಸೇರಿದಂತೆ ಒಟ್ಟು ಈವರೆಗೆ 7 ಜನ ಡಾಕ್ಟರ್ಗಳನ್ನ ಬಂಧನ ಮಾಡಲಾಗಿದೆ. ಸ್ಲೀಪರ್ ಸೆಲ್ ಆಗಿ ಬಹುತೇಕ ಜನ ಕೆಲಸ ಮಾಡ್ತಾ ಇರೋರು ಕಾಶ್ಮೀರ ಮೂಲದವರನ್ನು ವಿಚಾರ ಯಾವಾಗ NIA ಅಧಿಕಾರಿಗಳಿಗೆ ಮಾಹಿತಿ ಸಿಕ್ತು, ಈ ನಿಟ್ಟಿನಲ್ಲಿ NIA ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಸುಮಾರು 40 ಜನರ ಹಿನ್ನೆಲೆ ಏನು ಅನ್ನೋದನ್ನ ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಹೀಗಾಗಿ ಈಗ ಕೆಲವೇ ಹೊತ್ತಿನ ಹಿಂದೆ ಇಲ್ಲಿ ತನಿಖಾ ತಂಡವೂ ಕೂಡ ಆಗಮಿಸಿ ಈಗ NIA ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಸುಮಾರು 40 ಜನರ ಹಿನ್ನೆಲೆ ಏನು ಅನ್ನೋದನ್ನ ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಹೀಗಾಗಿ ಈಗ ಕೆಲವೇ ಹೊತ್ತಿನ ಹಿಂದೆ ಇಲ್ಲಿ ತನಿಖಾ ತಂಡವೂ ಕೂಡ ಆಗಮಿಸಿ ಈಗ ಒಳಗಡೆ ಹೋಗಿ ಅವರು ಬಳಸ್ತಾ ಇದ್ದಂತ ಲಾಕರ್ಗಳು ಸೇರಿದಂತೆ ಅವರ ಲ್ಯಾಬ್ ನಲ್ಲಿ ಏನಾದ್ರೂ ಮಾಹಿತಿ ಸಿಗುತ್ತಾ ಅನ್ನೋದನ್ನ ಪತ್ತೆ ಹಚ್ತಾ ಇದ್ದಾರೆ. ಈ ನಿಟ್ಟಿನಲ್ಲೇ ಈಗ ಈ ಹೊತ್ತಿಗೆ ಇಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಇದು ಆಗಿದೆ ಅಲ್ಫಲಾ ಯೂನಿವರ್ಸಿಟಿ. ಯಾಕಂತ ಹೇಳಿದ್ರೆ ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ಈ ಸ್ಫೋಟದ ಎಲ್ಲ ಮಾಸ್ಟರ್ ಮೈಂಡ್ಗಳು ಕೂಡ ಇದ್ರು. ಉಮರ್ ನಬಿ ಸೇರಿದಂತೆ, ಶಾಹಿದಾ ಶಾಹೀನ್ ಸೇರಿದಂತೆ ಬಹುತೇಕ ಯಾರು ಟೆರರ್ಗಳಿದಾರಲ್ಲ ಅವರೆಲ್ಲರೂ ಕೂಡ ಇಲ್ಲಿನವರೇ ಆಗಿರೋದ್ರಿಂದ, ಇಲ್ಲೇ ಅವರು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದಾಗಿ, ಅವರು ಇಲ್ಲೇ ಕೆಲಸ ಮಾಡ್ತಿರೋದ್ರಿಂದಾಗಿ ಬೇರೆ ಯಾರಾದ್ರೂ ಇದ್ದಾರಾ ಅನ್ನೋದನ್ನ ಈಗ ಕನೆಕ್ಟ್ ಮಾಡ್ತಾ ಇದ್ದಾರೆ. ಬಹುತೇಕ ಇಲ್ಲೇ ಎಲ್ಲವೂ ಪ್ಲಾನ್ ಆಗಿತ್ತು. ಮತ್ತೆ ಇಲ್ಲೇ ಪಕ್ಕದಲ್ಲೇ ಫತೇಪುರ್ನಲ್ಲಿ, ಫರೀದಾಬಾದ್ನ ಪಕ್ಕದ ಊರು ಫತೇಪುರ್ನಲ್ಲಿ ಸ್ಫೋಟಕ ಅತಿ ಹೆಚ್ಚು ಸಿಕ್ಕಿರೋದ್ರಿಂದಾಗಿ ಬಹುತೇಕ ಏನಾದ್ರೂ ಇಲ್ಲಿ ಇರಬಹುದು ಅನ್ನುವಂತ ಮಾಹಿತಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ 40 ಜನ ಕಾಶ್ಮೀರದ ಮೂಲದವರು ಇಲ್ಲಿದ್ದಾರೆ ಅನ್ನುವಂತ ಮಾಹಿತಿ NIAಗೆ ಸಿಕ್ಕಿರೋದ್ರಿಂದಾಗಿ ಬಹುಶಃ ಅದೆಲ್ಲವನ್ನು ಕೂಡ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಒಂದು ಪ್ಲಾನ್ಡ್ ಅಟ್ಯಾಕ್ ಇವರು ಮಾಡ್ತಾ ಇದ್ರು ಆಸ್ಪತ್ರೆ ಒಳಗಡೆ ಇದ್ಕೊಂಡೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿದೆ. ತೆರೆಮರೆಯಲ್ಲಿ ಇದ್ದುಕೊಂಡು ಇವರು ಮಾಡ್ತಾ ಇದ್ದಂತಹ ಈ ದೇಶ ವಿರೋಧಿ ಚಟುವಟಿಕೆಗಳು ಈಗ ಬಯಲಾಗ್ತಾ ಇದೆ. ಒಂದಂತೂ ಬಹಳ ಸ್ಪಷ್ಟವಾಗಿದೆ, ಇವರು ಈ ರೀತಿಯ ಒಂದು ಪ್ರಯೋಗವನ್ನ, ಅಂದ್ರೆ ಡಾಕ್ಟರ್ಗಳನ್ನ ಇಟ್ಕೊಂಡು ಭಯೋತ್ಪಾದಕ ಚಟುವಟಿಕೆಯನ್ನ ಮಾಡುವಂತ ಈ ರೀತಿಯ ಒಂದು ಪ್ರಯೋಗವನ್ನ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಯಾರಿಗೂ ಕೂಡ ಡಾಕ್ಟರ್ಗಳು ಈ ಟೆರರಿಸಂ ನಲ್ಲಿ ಇರ್ತಾರೆ ಅನ್ನೋದನ್ನ ಸಂಶಯ ಕೂಡ ಬರೋದಿಲ್ಲ. ಹೀಗಾಗಿ ಅವ್ರನ್ನ ಬಿಲೀವ್ ಮಾಡ್ತಾರೆ. ಮತ್ತೆ ಈ ಲ್ಯಾಬ್ಗಳೆಲ್ಲ ಇದ್ದಾಗ ಅವರಿಗಲ್ಲಿ ತಮ್ಮ ಸಂಶೋಧನೆಗಳನ್ನು ಮಾಡೋದಕ್ಕೆ ಅಥವಾ ಕೆಮಿಕಲ್ ಅಟ್ಯಾಕ್ ಮಾಡೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಮತ್ತೊಂದು ಅಪ್ಡೇಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಕೆಂಪು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಫರೀದಾಬಾದ್ ಅಲ್ಫಲಾ ವಿವಿ ಇದೆಯಲ್ಲ, ಈ ವಿವಿಯ ಮೇಲೆ ಈಗ ತನಿಖಾ ಸಂಸ್ಥೆಗಳು ಕಣ್ಣನ್ನ ಇಟ್ಟಿದೆ. ಅಲ್ಫಲಾ ವಿವಿಗೆ ಈಗ ತನಿಖಾ ತಂಡ ಆಗಮಿಸಿದೆ ಅನ್ನುವಂತ ಮಾಹಿತಿ ಇದೆ. ವಿವಿಯ ವಿದ್ಯಾರ್ಥಿಗಳು, ಸಿಬ್ಬಂದಿ ಇವರೆಲ್ಲರನ್ನೂ ಕೂಡ ವಿಚಾರಣೆ ಮಾಡೋದಕ್ಕೆ ಈಗ ಆರಂಭಿಸಿದ್ದಾರೆ. ವಿವಿಯ ವಿದ್ಯಾರ್ಥಿಗಳು, ಸಿಬ್ಬಂದಿ ಇವರೆಲ್ಲರನ್ನೂ ಕೂಡ ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಫರೀದಾಬಾದ್ನಲ್ಲಿರುವಂತಹ ಅಲ್ಫಲಾ ಯೂನಿವರ್ಸಿಟಿ ಆ ವಿವಿಗೆ ಈಗ ತನಿಖಾ ತಂಡ ಆರಂಭಿಸಿದೆ. ತನಿಖಾ ತಂಡ ಆರಂಭಿಸಿ ಅಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದೆ. ಈಗಾಗಲೇ ಸಿಕ್ಕಾಕೊಂಡಿರುವಂತವರು ಇವರೆಲ್ಲರೂ ಕೂಡ ಇದೇ ಯೂನಿವರ್ಸಿಟಿಯಲ್ಲಿ ಇದ್ದಂಥವರು, ಡಾಕ್ಟರ್ ಆಗಿದ್ದಂಥವರು. ಇವರ ಜೊತೆಯಲ್ಲಿ ಯಾರಿಗೆಲ್ಲ ಒಡನಾಟ ಇತ್ತು, ಯಾರೆಲ್ಲ ಇವರ ಜೊತೆಯಲ್ಲಿದ್ರು, ಅದರ ಜೊತೆಯಲ್ಲಿ ಇಲ್ಲಿ ಅವರ
ಬಿಹೇವಿಯರ್ ಹೇಗಿತ್ತು ಅಥವಾ ಅವರ ಆಕ್ಟಿವಿಟೀಸ್ ಹೇಗಿತ್ತು, ಎಲ್ಲಿದ್ರು, ಹೇಗಿದ್ರು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖಾ ಸಂಸ್ಥೆ ಒಂದಷ್ಟು ತನಿಖೆಯನ್ನ ನಡೆಸ್ತಾ ಇದೆ. ಅದರ ಜೊತೆಗೆ ಈ ವಿವಿ ಇದೆಯಲ್ಲ, ಈ ವಿವಿಯಲ್ಲಿ ಬೇರೆ ಏನಾದ್ರೂ ಆಕ್ಟಿವಿಟೀಸ್ ಹಾಗಾದ್ರೆ ನಡೀತಾ ಇತ್ತ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇರೋದ್ರಿಂದ ತನಿಖಾ ತಂಡ ಆಗಮಿಸಿ ಈಗ ತನಿಖೆಯನ್ನ ನಡೆಸ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜಿತ್. ಈಗ ಈ ಅಲ್ಫಲಾ ಯೂನಿವರ್ಸಿಟಿ ಇದೆಯಲ್ಲ, ಇದ್ರ ಮೇಲೆ ಸಾಕಷ್ಟು ಕಣ್ಣಿದೆ. ಇಲ್ಲಿ ಅಂತ ಆಕ್ಟಿವಿಟೀಸ್ ನಡೀತಾ ಇತ್ತ, ಅಂತ ಆಕ್ಟಿವಿಟೀಸ್ಗೆ ಇದು ತಾಣ ಆಗಿತ್ತ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ತನಿಖಾ ಸಂಸ್ಥೆ ಆಗಮಿಸಿದೆ ಅನ್ನುವಂತಹ ಡೀಟೇಲ್ಸ್ ಇದೆ. ಮಾಹಿತಿಯನ್ನು ಕೊಡೋದಾದ್ರೆ ರಂಜಿತ್. ಖಂಡಿತ ಅಶ್ವಿನಿ, ಈ ಕ್ಷಣಕ್ಕೆ ಈ ಹೊತ್ತಿಗೆ ಅಲ್ಫಲಾಹ ಯೂನಿವರ್ಸಿಟಿಯ ಒಳಗಡೆ ತನಿಖಾ ತಂಡವೂ ಕೂಡ ಬಂದಿದೆ. ನಿನ್ನೆ ಇಬ್ಬರನ್ನ ಬಂಧನ ಮಾಡಿದ್ರು. ಟೋಟಲ್ ಈವರೆಗೂ ಕೂಡ ತಜ್ಮುಲ್ ಮಲ್ಲಿಕ್ ಸೇರಿದಂತೆ ಕಾಶ್ಮೀರದ ಒಬ್ಬ ಡಾಕ್ಟರ್, ಶ್ರೀನಗರದ HSSM ಆಸ್ಪತ್ರೆಯ ಡಾಕ್ಟರ್ ಸೇರಿದಂತೆ ಒಟ್ಟು ಈವರೆಗೆ 7 ಜನ ಡಾಕ್ಟರ್ಗಳನ್ನ ಬಂಧನ ಮಾಡಲಾಗಿದೆ. ಸ್ಲೀಪರ್ ಸೆಲ್ ಆಗಿ ಬಹುತೇಕ ಜನ ಕೆಲಸ ಮಾಡ್ತಾ ಇರೋರು ಕಾಶ್ಮೀರ ಮೂಲದವರನ್ನು ವಿಚಾರ ಯಾವಾಗ NIA ಅಧಿಕಾರಿಗಳಿಗೆ ಮಾಹಿತಿ ಸಿಕ್ತು, ಈ ನಿಟ್ಟಿನಲ್ಲಿ NIA ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಸುಮಾರು 40 ಜನರ ಹಿನ್ನೆಲೆ ಏನು ಅನ್ನೋದನ್ನ ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಹೀಗಾಗಿ ಈಗ ಕೆಲವೇ ಹೊತ್ತಿನ ಹಿಂದೆ ಇಲ್ಲಿ ತನಿಖಾ ತಂಡವು ಕೂಡ ಆಗಮಿಸಿ ಈಗ NIA ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಸುಮಾರು 40 ಜನರ ಹಿನ್ನೆಲೆ ಏನು ಅನ್ನೋದನ್ನ ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಹೀಗಾಗಿ ಈಗ ಕೆಲವೇ ಹೊತ್ತಿನ ಹಿಂದೆ ಇಲ್ಲಿ ತನಿಖಾ ತಂಡವು ಕೂಡ ಆಗಮಿಸಿ ಈಗ ಒಳಗಡೆ ಹೋಗಿ ಅವರು ಬಳಸ್ತಾ ಇದ್ದಂತ ಲಾಕರ್ಗಳು ಸೇರಿದಂತೆ ಅವರ ಲ್ಯಾಬ್ ನಲ್ಲಿ ಏನಾದ್ರೂ ಮಾಹಿತಿ ಸಿಗುತ್ತಾ ಅನ್ನೋದನ್ನ ಪತ್ತೆ ಹಚ್ತಾ ಇದ್ದಾರೆ. ಈ ನಿಟ್ಟಿನಲ್ಲೇ ಈಗ ಈ ಹೊತ್ತಿಗೆ ಇಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಇದು ಆಗಿದೆ ಅಲ್ಫಲಾಹ ಯೂನಿವರ್ಸಿಟಿ. ಯಾಕಂತ ಹೇಳಿದ್ರೆ ಅಲ್ಫಲಾಹ ಯೂನಿವರ್ಸಿಟಿಯಲ್ಲಿ ಈ ಸ್ಫೋಟದ ಎಲ್ಲ ಮಾಸ್ಟರ್ ಮೈಂಡ್ಗಳು ಕೂಡ ಇದ್ರು. ಉಮರ್ ನಬಿ ಸೇರಿದಂತೆ ಶಾಹಿದಾ ಶಾಹೀನ್ ಸೇರಿದಂತೆ ಬಹುತೇಕ ಯಾರು ಟೆರರ್ಗಳಿದಾರಲ್ಲ ಅವರೆಲ್ಲರೂ ಕೂಡ ಇಲ್ಲಿನವರೇ ಆಗಿರೋದ್ರಿಂದ, ಇಲ್ಲೇ ಅವರು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದಾಗಿ, ಅವರು ಇಲ್ಲೇ ಕೆಲಸ ಮಾಡ್ತಿರೋದ್ರಿಂದಾಗಿ ಬೇರೆ ಯಾರಾದ್ರೂ ಇದ್ದಾರಾ ಅನ್ನೋದನ್ನ ಈಗ ಕನೆಕ್ಟ್ ಮಾಡ್ತಾ ಇದ್ದಾರೆ. ಬಹುತೇಕ ಇಲ್ಲೇ ಎಲ್ಲವೂ ಪ್ಲಾನ್ ಆಗಿತ್ತು. ಮತ್ತೆ ಇಲ್ಲೇ ಪಕ್ಕದಲ್ಲೇ ಫತೇಪುರ್ನಲ್ಲಿ, ಫರೀದಾಬಾದ್ನ ಪಕ್ಕದ ಊರು ಫತೇಪುರ್ನಲ್ಲಿ ಸ್ಫೋಟಕ ಅತಿ ಹೆಚ್ಚು ಸಿಕ್ಕಿರೋದ್ರಿಂದಾಗಿ ಬಹುತೇಕ ಏನಾದ್ರೂ ಇಲ್ಲಿ ಇರಬಹುದು ಅನ್ನುವಂತ ಮಾಹಿತಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ 40 ಜನ ಕಾಶ್ಮೀರದ ಮೂಲದವರು ಇಲ್ಲಿದ್ದಾರೆ ಅನ್ನುವಂತ ಮಾಹಿತಿ NIAಗೆ ಸಿಕ್ಕಿರೋದ್ರಿಂದಾಗಿ ಬಹುಶಃ ಅದೆಲ್ಲವನ್ನು ಕೂಡ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಒಂದು ಪ್ಲಾನ್ಡ್ ಅಟ್ಯಾಕ್ ಇವರು ಮಾಡ್ತಾ ಇದ್ರು ಆಸ್ಪತ್ರೆ ಒಳಗಡೆ ಇದ್ಕೊಂಡೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿದೆ. ತೆರೆಮರೆಯಲ್ಲಿ ಇದ್ದುಕೊಂಡು ಇವರು ಮಾಡ್ತಾ ಇದ್ದಂತಹ ಈ ದೇಶ ವಿರೋಧಿ ಚಟುವಟಿಕೆಗಳು ಈಗ ಬಯಲಾಗ್ತಾ ಇದೆ. ಒಂದಂತೂ ಬಹಳ ಸ್ಪಷ್ಟವಾಗಿದೆ, ಇವರು ಈ ರೀತಿಯ ಒಂದು ಪ್ರಯೋಗವನ್ನ, ಅಂದ್ರೆ ಡಾಕ್ಟರ್ಗಳನ್ನ ಇಟ್ಕೊಂಡು ಭಯೋತ್ಪಾದಕ ಚಟುವಟಿಕೆಯನ್ನು ಮಾಡುವಂತ ಈ ರೀತಿಯ ಒಂದು ಪ್ರಯೋಗವನ್ನ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಯಾರಿಗೂ ಕೂಡ ಡಾಕ್ಟರ್ಗಳು ಈ ಟೆರರಿಸಂ ನಲ್ಲಿ ಇರ್ತಾರೆ ಅನ್ನೋದನ್ನ ಸಂಶಯ ಕೂಡ ಬರೋದಿಲ್ಲ. ಹೀಗಾಗಿ ಅವ್ರನ್ನ ಬಿಲೀವ್ ಮಾಡ್ತಾರೆ. ಮತ್ತೆ ಈ ಲ್ಯಾಬ್ಗಳೆಲ್ಲ ಇದ್ದಾಗ ಅವರಿಗಲ್ಲಿ ತಮ್ಮ ಸಂಶೋಧನೆಗಳನ್ನು ಮಾಡೋದಕ್ಕೆ ಅಥವಾ ಕೆಮಿಕಲ್ ಅಟ್ಯಾಕ್ ಮಾಡೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಮತ್ತೊಂದು ಅಪ್ಡೇಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಕೆಂಪು